ಕಲ್ಯಾಣಿ ಇನ್ನೊಂದೆರಡು ಜೊತೆ ತಗೊಳಮ್ಮ, ಹೆಚ್ಚಾಗೇನೆ ಒಂದು ತಿಂಗಳು ತಕ ಇರಬೇಕು ಅಲ್ಲಿ, 15 ದಿವಸ ಅನ್ಕೊಂಡು ಬರ್ಬೇಡ. ಆಮೇಲೆ ಎರಡು ಬ್ಯಾಗ್ ತಗೊಂಡಿದ್ದು, ಇನ್ನೊಂದು ಬ್ಯಾಗ್ನಾಗ ತಕ್ಕ ಹೆಚ್ಚಾಗಿ ಬಟ್ಕೊಳ. ಇಲ್ಲ ಅಮ್ಮ, 2 ಬ್ಯಾಗಲ್ಲೂ ತೊಗೊಂಡಿದ್ದೀನಿ. ಹೊರಡೋಣ ಮತ್ತೆ? ಇರಮ್ಮ, ಅವರು ಬರಲಿ. ಎಲ್ಲ ಹೋಗಿದ್ದಾರೆ, ಒಂದು 5 ನಿಮಿಷ ಬರ್ತೀನಿ ಅಂತ. ಸರಿ ಆಯ್ತಳಮ್ಮ. ಎಷ್ಟೊತ್ತಾಗ್ತದಂತೆ? ಇಲ್ಲೇ ಎಲ್ಲ ಹೋಗಿದ್ದಾರೆ, ಬರ್ತಾರೆ. ಒಂದು ಅರ್ಧ ಗಂಟೆ ಆದರೂ ಆಗಲಿ, ವೆಯ್ಟ್ ಮಾಡೋಣ ಇರಿ. ಏನಿಲ್ಲ ಕಣಮ್ಮ, 11 ಗಂಟೆಗೆ ಬಸ್ ಆಯ್ತಲ್ಲ, ಅದೇನೋ ತಿರುಗಿ ಮಿಸ್ ಆಯಿತು ಅಂತಂದರೆ ತಿರ್ಗಿ ಗಂಟೆ ಕಾಯಬೇಕು, ಬಸ್ಗಳಿಲ್ಲ ಅದು ಕಡೆಗೆ. ಅದಕ್ಕೆ ಇನ್ನೂ ಟೈಮ್ ಇದೆ ಅಲ್ಲಮ್ಮ, ಬರ್ತಾರಿರಿ ಅಷ್ಟರಲ್ಲಿ. ಸರಿನಮ್ಮ, ಆಯಿತು. ಅಲ್ಲ, ಬರ್ತೀನಿ ಅಂತ ಹೇಳಿದ್ರು, ಎಷ್ಟೊತ್ತಾಯಿತು ಇನ್ನೂ ಬರಲಿಲ್ಲ. ಅಮ್ಮ ಬೇರೆ ಟೈಮ್ ಆಯಿತು ಅಂತ ಹೇಳ್ತಿದ್ದಾರೆ. ಕಲ್ಯಾಣಿ ಹೊರಟೇನಮ್ಮ? ಹ್ಞೂ ಅಂತೆ. ಸೂರ್ಯ ಎಲ್ಲೋದ? ನಿಮ್ಮ ಅಮ್ಮ ಗೊತ್ತಾಯಿತು ಅಂತವಳೆ, ಇವನು ನೋಡಿರಿ ಅತ್ಲ ಹೋಗೋನಲ್ಲಮ್ಮ. ಗೊತ್ತಿಲ್ಲ ಅತ್ತೆ, 5 ನಿಮಿಷ ಬರ್ತೀನಿ ಅಂತ ಹೋದ್ರು, ಇನ್ನೇನು ಬರ್ಬೋದು. ಸರಿ ಕಣಮ್ಮ. ಹೊಟ್ಟೆ ತುಂಬ ಊಟ ಮಾಡ್ದಾ? ಹ್ಞೂ ಅತ್ತೆ, ಅಡುಗೆ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಒಂದು 15 ದಿನ 20 ದಿವಸ ಇರಿಸ್ಕೊಂಡು ಕಳಿಸ್ಕೊಡ್ರಿ ಅಂತ ಹೇಳಿದ್ದೀನಿ ನಿಮ್ಮ ಅಮ್ಮಂತೆಗೆ. ನಿನ್ನ ಸಮಾಧಾನ, ತಿಂಗಳಿರ್ತೀನಿ ಅಂದರೆ ತಿಂಗಳೇ ಇರು, ಆಷಾಢ ಮುಗಿಸ್ಕೊಂಡೆ ಬಾ. ನಾನು ನಿಮ್ಮ ಅಮ್ಮಂಗೆ ಹೇಳಿದ್ದೀನಿ ಅಷ್ಟೇ, ಒಂದು 20 ದಿವಸ ಇರಿಸ್ಕೊಂಡು ಕಳಿಸ್ಕೊಡ್ರಿ ಬರ್ತೀವಿ ಅಂತ. ಆಮೇಲೆ ಓದೆ ಅಂತೇಳ್ಬಿಟ್ಟು ಹಂಗೆ ಸುಮ್ಮನೆ ಆಗ್ಬಿಡ್ಬೇಡ. ಆವಾಗವಾಗ ಫೋನ್ ಮಾಡಿ ನೀ ಗಂಡಂತಾಗ ಮಾತಾಡು. ಆಮೇಲೆ ನಿಮ್ಮ ಅಮ್ಮೇನ ಅಳಿಯಂದ್ರು ಅಲ್ಲಿಗೆ ಬರೋದು ಬೇಡ ಆಷಾಢ ಮುಗಿಯೋವರೆಗೂ ಅಂತ ಹೇಳ್ತಿದ್ಲು. ನಿನ್ನೆದ್ರಿಗೇನು ಹೇಳ್ತಿದ್ಲಲ್ಲ, ಅದನ್ನೆಲ್ಲ ಏನು ಮನಸ್ಸಿಗೆ ಹಾಕೋಣಕ್ಕೆ ಹೋಗ್ಬೇಡ ನೀನು. ಏನು ಬಂದರೂ ಏನು ತಪ್ಪೇನಿಲ್ಲ, ಬಂದು ನೋಡ್ಕೊಂಡು ಬರಲಿ. ನಾನು ಹೇಳ್ಬಿಟ್ಟು ಕಳಿಸ್ತೀನಿ ಅಂದರೆ ಆವಾಗವಾಗ ಫೋನ್ ಮಾಡಿ ಬರ್ರಿ ಅಂತ ಹೇಳ್ಬೇಕು ನೀನು. ಸುಮ್ಮನೆ ಆಗ್ಬಿಡ್ಬೇಡ ಆಮೇಲೆ. ಸರಿ ಅತ್ತೆ, ಆಯಿತು. ಇನ್ನೇನಿಲ್ಲ ಕಣಮ್ಮ, ತವ್ರ ಮನೆಗೆ ಹೋಗ್ತಾ ಇದೆಯಾ, ಒಳ್ಳೇದಾಗಲಿ. ಹೋಗ್ಬಿಟ್ಟು ಆದಷ್ಟು ಬಿರಿನ್ ಬಾ. ಬಂದು ಇನ್ನೇನು ವರ್ಷ ತುಂಬೋಗೆಲ್ಲ ನಮ್ಮನೆಗೆ ಒಂದು ತೊಟ್ಲು ತೂಗ್ಬಿಡೋಣ. ಹಾಂ? ಅಯ್ಯೋ ಅತ್ತೆ, ಸುಮ್ಮನೆ ಇರಿ. ಅಯ್ಯೋ ಕಲ್ಯಾಣಿ, ನನಗೂ ಅದೇ ಆಸೆ ಇರೋದು. ನೀನು ಏನನ ಅನ್ಕ, ಇದ್ರಾಗ ನಾಚಿಕೆ ಪಡೋದೇನೈತೆ? ವಯಸ್ಸಾಗೈತೆ ನಮಗೂ, ಮನೆಗೆ ಒಂದು ಮಗ ಬರಲಿ ಅಂತ ನಮಗೂ ಆಸೆ ಇರಲ್ವಾ? ನಿಮ್ಮ ಮಾವ ಅಂತೂ ಕಾಯ್ಕೊಂಡು ಕೂಕೊಂಡವ್ರಿ. ಯಾವಾಗ ಕೈ ಮೊಮ್ಮಗ ಬತ್ತೋ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ಕೂಕೊಳ್ಳೋದ್ಕಿಂತ ಮುಗಿ ನಡ್ಸ್ಕೊಂಡು ಮನೆಗೆ ಇದ್ಬಿಡ್ತೀನಿ ಅಂತ. ಸರಿ ಅತ್ತೆ, ಆಯಿತು. ಇನ್ನೇನಮ್ಮ ಕಲ್ಯಾಣಿ, ಏನನ್ನ ಮರ್ತಿದ್ರೆ ಎಲ್ಲ ಬ್ಯಾಗ್ನ ಕಿಕ್ಕ? ಇಲ್ಲ ಅತ್ತೆ, ಎಲ್ಲ ತೊಗೊಂಡಿದ್ದೀನಿ. ತಗ ಕಲ್ಯಾಣಿ. ಅತ್ತೆ, ಇದೆಲ್ಲ ಯಾಕೆ? ಇರಲಿ ತಗೊಳಮ್ಮ, ಊರಿಗೆ ಹೋಗ್ತಿದ್ಯಾ, ಖರ್ಚಿಗೆ ಇಟ್ಕ ಏನಕನ ಬೇಕಾಗ್ತತೆ. ಪರವಾಗಿಲ್ಲ ಅತ್ತೆ, ನನಗೇನು ಖರ್ಚಿರುತ್ತೆ ಹೇಳಿ, ದುಡ್ಡೆಲ್ಲ ಏನು ಬೇಡ. ಯಾಕೆ ನಿಂಗೆ ಗಂಡ ಕೊಟ್ಟರೆ ಮಾತ್ರ ಈಸ್ಕೋಬೇಕಾ ಕಲ್ಯಾಣಿ? ನಾನು ಕೊಡಬಾರ್ದಾ? ಹಾಗೆಲ್ಲ ಏನಿಲ್ಲ ಅತ್ತೆ, ಅವ್ರು ಕೊಟ್ಟರು ಬೇಡ ನನಗೆ. ಯಾಕಂದರೆ ಸುಮ್ಮನೆ ಏನಕ್ಕೆ, ನನಗೇನು ಖರ್ಚಿರಲ್ಲ, ಏನಿಲ್ಲ. ಅಲ್ಲ ಹಿಂಗಂದ್ರೆ ಹೆಂಗೇಳು? ಇಲ್ಲಿಂದ ಹೋಗ್ತೀಯ ಮನೆಗೆ, ಅಲ್ಲೆಲ್ಲ ನಾವು ಕೊರಟಗೆರೆಗೆ ಒಂದು 2 kg ಹಣ್ಣು ಹಂಪ್ಲು ತಗೊಂಡೋಗು ಮನೆಗೆ. ನಿಮ್ಮ ಅಪ್ಪ ಐತೆ ಅಜ್ಜಿ ಐತೆ ತಿನ್ಕೊಂತಾರೆ. ನೀನು ಮನೆಗಿರ್ತೀಯ, ತಿನ್ಕೊಳಕ್ಕಾಗ್ತತೆ. ಆಮೇಲೆ ಊರೊಳಗೆ ಏನನ್ನ ಬಂದರೆ ತಗೊಳಕ್ಕೆ ಬೇಡವಾ? ಸಣ್ಣ ಪುಟ್ಟ ಏನನ್ನ ತಗೋಬೇಕು ಅಂತ ಆಸೆ ಆಗ್ತತೆ. ಅವಾಗ ಎಲ್ಲದಕ್ಕೂ ಹೋಗಿ ನಿಮ್ಮ ಅಪ್ಪ ಅಮ್ಮನೇ ಕೇಳ್ತೀಯನಮ್ಮ. ಇಷ್ಟು ದಿವಸ ಅವ್ರ ಹತ್ರ ಕೇಳಿ ಈಸ್ಕೊಂಡಿದ್ದು ಸಾಕು. ಇರಲಿ, ಖರ್ಚಿಗೆ ಮಡಿಕ. ಪರವಾಗಿಲ್ಲ ಅತ್ತೆ, ಸಣ್ಣ ಪುಟ್ಟ ಖರ್ಚಿಗೆ ನನ್ನ ಹತ್ರ ಇದೆ ಕಾಸು. ಇರಲಿ, ಬೇಡ ಅಂದ್ಬಿಡ ತಗೊಳಮ್ಮ. ಇದನ್ನು ಅದ್ಯಾಕೆ ಹಂಗಾಡ್ತೀಯ? ಮಡಿಕ ಸುಮ್ಕೆ ನಿನ್ನ ಹತ್ರ ಇರಲಿ. ಅದು ಅಲ್ಲದೆ ನಾನು ಸುಮ್ಮನೆ ನಿಮ್ಮ ಮಾವನ ತಗಂಗೆ ಅಂದಿದ್ದು. ಕಲ್ಯಾಣಿ ಊರಿಗೆ ಹೋಗ್ತಾವಳೆ ಅಂತ ಒಂದು ಮಾತೊಂದೇ ಅಷ್ಟೇ. ನಿಮ್ಮ ಮಾವನೇ 2000 ರೂಪಾಯಿ ದುಡ್ಡು ಕೊಟ್ಟರು. ಕೊಡು, ಅವ ಅಮ್ಮಗೆ ಊರಿಗೆ ಹೋಗ್ತೈತೆ, ಖರ್ಚಿಗಿರಲಿ ಅಂತೇಳಿ. ಅವ್ನು ಕೊಡ್ತಾನೆ ಇಲ್ವಾ, ಅವ್ನು ತಗೈತಾ ಇಲ್ವಾ ಅಂತೇಳಿ ನಾನು 1000 ರೂಪಾಯಿ ಹಾಕಿದ್ದೀನಿ. ನಿಮ್ಮ ಮಾವ ಅಷ್ಟು ಪ್ರೀತಿಯಿಂದ ಕೊಟ್ಟವ್ರೆ, ಸೊಸೆ ಊರಿಗೆ ಹೋಗ್ತಾವಳೆ ಅಂತ. ಹಂಗೆಲ್ಲ ಬೇಡ ಅನ್ಬೇಡ. ನಿಮ್ಮ ಮಾವ ತಿರುಗಿ ನನಗೆ ಬೈತಾರೆ, ಬೇಜಾರು ಮಾಡ್ಕೊಂತಾರೆ. ಕೊಡೋದು ಬಿಟ್ಟು ನೀನೇ ಇಟ್ಕೊಂಡಿದ್ಯಾ ಅಂತಾನೆ. ಅಲ್ಲ ಅತ್ತೆ, ನನಗೇನು ಬೇಡವಾಗಿತ್ತು. ಮಡಿಕ ಸುಮ್ಕೆ. ನಿನ್ನ ಹತ್ರ ಇರೋ ದುಡ್ಡು ಅವನಿಗೇನು ತೋರ್ಸೋಕೆ ಹೋಗ್ಬೇಡ. ಅವ್ನು ಕೊಟ್ಟರು ಏನು ಬೇಡ ಅನ್ಬೇಡ. ಈಸ್ಕೊಂಡು ಮಡಿಕ. ದುಡ್ಡು ಇಲ್ದಂಗೆ ಇರಬಾರ್ದು ಹೆಣ್ಮಕ್ಳು. ಖರ್ಚಾಗಲಿಲ್ಲ ಅಂತಂದ್ರೆ ಏನು ದುಡ್ಡೇನು ಕೊಳಿತತೆ ಅಲ್ಲೇನೆ? ಇದ್ರೆ ನಿನ್ನ ಹತ್ರ ಇರ್ತತೆ. ಮಡಿಕ, ಯಾವಾಗ ನಾ ಬೇಕಾಗ್ತತಮ್ಮ. ಸರಿ ಅತ್ತೆ. ನಿಮ್ಮ ಅಪ್ಪಗೆ ಒಂದು ಹೊತ್ತು ಒಬ್ಬಟ್ಟಿಕ್ಕಿದ್ದೀನಿ ಕವರೊಳಿಕೆ. ತಗೊಂಡೋಗಿ ಬಿಸಿ ಮಾಡಿಕೊಡ್ರಿ, ತುಪ್ಪ ಹಾಕ್ಬಿಟ್ಟು. ಆಯಿತಾ? ಬೇಡ ಅತ್ತೆ, ಒಬ್ಬಟ್ಟೆಲ್ಲ ಏನು ಬೇಡ, ಅಲ್ಲೇ ಮಾಡಿಕೊಡ್ತೀವಿ. ಅಯ್ಯ, ಏನೂ ಆಗಲ್ಲ, ತಗೊಂಡೋಗಮ್ಮ ಒಂದಿಷ್ಟು. ಅದೃಷ್ಟಿ ಎಲ್ಲ ತೆಗ್ದಾಕ್ಬಿಟ್ಟು ಕೊಡು, ಬಿಸಿ ಮಾಡಿಕೊಡು. ಹಂಗೆ ಕೊಡ್ಬೇಡ, ತುಪ್ಪ ಹಾಕ್ಬಿಟ್ಟು. ಮನೆಗೆ ಮಾಡ್ದಾಗ ತಿಂಬೋದ್ಕಿಂತ ಊರಿಂದ ತಗೊಂಡೋದ್ರೆ ಖುಷಿ ತಿಂಬಕ್ಕೆ. ಅವನಿಗೂ ಆಸೆ ಇರಲ್ವಾ, ಊರಿಗೆ ಹೋಗೋರು ಏನಾನ ಮಾಡ್ಕೊಂಡು ತಗೊಬರ್ತಾರೆ ಅಂತ. ಏನು ಅತ್ತೆ ಸೊಸೆ ದಿನ ಮುಗಿಲಿಲ್ವ ಮೀಟಿಂಗು? ಅಲ್ವಾ ಅಪ್ಪ, ಏಟೋದು ಕಾಯ್ದು ನಿಮಗೆ. ನಿಮ್ಮ ಅತ್ತೆ ಅದೇನು 11 ಗಂಟೆಗೆ ಬಸ್ ಹೊರಟೋಗ್ತತೆ ಅಂತ ಕಾಯ್ಕೊಂಡು ಕೂಕೊಂಡವ್ರೆ. ನೀನು ನೋಡಿರಿ ಎತ್ಲ ಹೋದಂಗೆ ಈಗ ಬಂದಿದ್ದಿ. ಹೊರಟವ್ರು ನೋಡಪ್ಪ ಅವ್ರ ಊರಿಗೆ. ಕಲ್ಯಾಣಿ, ಸರಿ ಕಣಮ್ಮ, ಹೋಗಿ ಬರ್ತೀಯಾ? ಸರಿ ಅತ್ತೆ, ಹೋಗಿ ಬರ್ತೀನಿ. ಸರಿ ಆಯ್ತು, ಬರ್ರಿ. ರೀ ಕಲ್ಯಾಣಿ ಅವರೇ, ಏನ್ರಿ ಇದು ಬ್ಯಾಗು? ಏನ್ರಿ ಬ್ಯಾಗು ಅಂದರೆ? ಬಟ್ಟೆ ಬ್ಯಾಗು. ಅಲ್ಲ ರೀ, ಒಂದು 15 ದಿವಸ ಇರೋದಕ್ಕೆ ಅಷ್ಟೇ ನೀವು ಹೋಗ್ತಾ ಇರೋದು. ವರ್ಷಕ್ಕಾಗೋಷ್ಟು ಬಟ್ಟೆ ತಗೊಂಡಿದ್ದೀರಲ್ಲ. ಏನ್ರಿ ನೀವು ತೊಗೊಂಡಿರೋದೇ ಒಂದು ಸ್ವಲ್ಪ ಬಟ್ಟೆ, 1 ವರ್ಷಕ್ಕಾಗೋಷ್ಟು ತೊಗೊಂಡಿದ್ದೀನಿ ಅಂತ ಹೇಳ್ತಿದ್ದೀರಾ? ಅಲ್ಲ, ನಾನು ಹೊರಟಾಗ ಇನ್ನೂ ನೀವು ರೆಡಿನೇ ಆಗಿರಲಿಲ್ಲ. ಎಷ್ಟು ಬೇಗ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟಿದ್ದೀರಾ? ನನಗೆ ನೀವು ಅಂದ್ಕೊಂಡ್ರ ಗಂಟೆಗಟ್ಟಲೆ ರೆಡಿ ಆಗೋಕೆ? ಸರಿ, ಎಷ್ಟೊತ್ತಾಗುತ್ತೆ ಹೊರಡೋದು? ಇನ್ನೇನೆಲ್ಲ ಆಗಿದ್ದಾರೆ, ಎಲ್ಲರೂ ಹೊರಟಿದ್ದಾರೆ. ನಿಮಗೋಸ್ಕರನೇ ಕಾಯ್ತಾ ಇದ್ವಿ. ಅಂತೂ ಇಂತೂ ಊರಿಗೆ ಹೊರಟಿದ್ದೀರಾ. ಹೇಗೋ ಹಾಯಾಗಿ ಇದ್ಬಿಟ್ಟು ಬನ್ನಿ 1 ತಿಂಗಳು. ಅತ್ತೆ ಹೇಳಿದ್ದಾರೆ ರೀ, ನೀವು ಬರ್ತಾ ಇರ್ಬೇಕಂತೆ. ನಾನು ಬರ್ಬಾರ್ದು ಅಂತ ನಿಮ್ಮಮ್ಮ ಕಂಡೀಷನ್ ಹಾಕ್ಬಿಟ್ಟಿದ್ದಾರೆ. ಪರವಾಗಿಲ್ಲ, ಅತ್ತೆ ಹೇಳಿದ್ದಾರೆ. ಪರವಾಗಿಲ್ಲ ಬಿಡಿ, 1 ತಿಂಗಳು ಅಷ್ಟೇ ಅಲ್ವಾ? ನಿಮ್ಗೇನೋ ಹಾಗೆ ಅನ್ಸುತ್ತೆ, ಬಟ್ ನನಗೆ ನಿಮ್ಮನ್ನು ನೋಡದೆ ಇರೋಕ್ಕಾಗಲ್ವಲ್ಲ. ಪ್ಲೀಸ್ ಅವಾಗವಾಗ ಬರ್ತಾ ಇರಿ. ಹೌದಾ? ನಿಜವಾಗ್ಲೂ ನೋಡದೆ ಇರೋಕ್ಕಾಗಲ್ವಾ? ನಾನು ಏನು ಹೇಳಿದ್ರು ನಿಮಗೆಲ್ಲ ಸುಳ್ಳು ಅನಿಸುತ್ತೆ.
ಸರಿ ಬಸ್ಸಲ್ಲಿ ಹೋಗ್ತೀರಾ ನಡ್ಕೊಂಡು ಹೋಗ್ತೀರಾ? ಹೋಗ್ರಿ ನೀವು, ನಡ್ಕೊಂಡು ಯಾರು ಹೋಗ್ತಾರೆ, ಬಸ್ಸಲ್ಲಿ ಹೋಗ್ತಾರೆ. ಬಸ್ಸಲ್ಲಿ ಹೋಗ್ತೀರೇನ್ರಿ? ಹೋಗೋಕೆ ಇಷ್ಟ ಇಲ್ಲ, ಆದರೂ ಏನು ಮಾಡೋದು, ಹೋಗಲೇಬೇಕಲ್ವಾ. ಇಷ್ಟ ಇಲ್ಲ ಅಂದರೆ? ಏನಿಲ್ಲ ಬಿಡಿ. ಪರವಾಗಿಲ್ಲ ಹೇಳ್ರಿ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಏನೋ ಕೇಳಬೇಕು ಅಂತಿದ್ದೀರಾ ಕೇಳಿ. ಏನೂ ಇಲ್ಲ ರೀ. ಸರಿ, ನಾವಿನ್ನು ಬರ್ತೀವಿ, ಹುಷಾರು ರೀ. ಅದೇನು ಅಂತ ಹೇಳ್ರಿ, ಇಲ್ಲಿಂದ ಹೇಗೆ ಹೋಗ್ತೀಯ ನೀನು? ಹಾಂ, ಏನೋ ಹೇಳಬೇಕು ಅಂತ ಬಂದೆ, ಅದೇನು ಹೇಳು. ಆಟೋದಲ್ಲಿ ಹೋಗ್ತೀರಾ? ಪರವಾಗಿಲ್ಲ ಬಿಡ್ರಿ, ನಿಮ್ಗೆ ಯಾಕೆ ತೊಂದರೆ, ಬಸ್ಸಲ್ಲೇ ಹೋಗ್ತೀವಿ ಬಿಡಿ. ಹಾಂ ಹಾಂ, ಆಟೋ ನಾನು ಓಡಿಸ್ತೀನಿ. ನನಗೆ ತೊಂದರೆ ಆಗ್ಬಿಡುತ್ತೆ. ಬೇಕಾಗಿಲ್ಲ, ಯಾವ ಆಟೋನ ಬೇಡ, ಏನು ಬೇಡ, ಬಸ್ಸಲ್ಲೇ ಹೋಗ್ತೀವಿ ಬಿಡಿ. ಬಾಯ್. ಇದೇನ್ರಿ ಇದ್ದಕ್ಕಿದ್ದಂಗೆ ಇಷ್ಟೊಂದು ಕೋಪ ಮಾಡ್ಕೊತಾ ಇದ್ದೀರಾ? ಏನಾಯ್ತು ನಿಮಗೆ? ಏನೂ ಇಲ್ಲ ಬಿಡಿ. ಅಲ್ಲ, ಊರಿಗೆ ಹೊರಟಿರೋದು ನೀವು. ನಾನೇನು ಹೇಳಿದ್ನ ಹೋಗಿ ಹೋಗಿ ಅಂತ? ನನಗೆ ಗೊತ್ತು ನಿಮ್ಗೆ ಹೋಗೋಕೆ ಇಷ್ಟ ಇಲ್ಲ ಅಂತ. ಇಷ್ಟ ಇಲ್ಲ ಅಂದಮೇಲೆ ಯಾಕೆ ಹೋಗಬೇಕು? ಬರಲ್ಲ ಅಂತ ಹೇಳಿದ್ರೆ ಆಯ್ತಲ್ವಾ? ನಾನು ಬರಲ್ಲ ಅಂತ ಹೇಳ್ಬಿಟ್ರೆ ಅವ್ರು ಬಿಟ್ಬಿಡ್ತಾರಾ? ಕರ್ಕೊಂಡು ಹೋಗ್ತಾರೆ. ಸರಿ, ಅದಕ್ಕೆ ಖುಷಿಯಾಗಿ ಹೋಗ್ಬಿಟ್ಟು ಬರಬೇಕು. ಅದನ್ನ ಬಿಟ್ಟು ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ಏನು ಪ್ರಯೋಜನ? ನನಗೆ ಕೋಪ ಬರ್ತಾ ಇರೋದು ಅದಕ್ಕಲ್ಲ. ಮತ್ತೆ ಇನ್ನೇನಕ್ಕೆ? ಯಾಕೂ ಇಲ್ಲ ಬಿಡ್ರಿ, ನಿಮ್ಗೆಲ್ಲಾನು ಬಾಯಿ ಬಿಟ್ಟೆ ಹೇಳಬೇಕು. ನಿಮ್ಗೇನು ಅರ್ಥನೇ ಆಗಲ್ಲ ಅಲ್ವಾ? ಇನ್ನೂ ಬಂದು ಒಂದು ತಿಂಗಳಾಗಿಲ್ಲ ಮನೆಗೆ. ಇಷ್ಟು ಬೇಗ ನಾನು ಹೇಗೆ ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನ? ನಿಮ್ಗೆ ಏನು ಇಷ್ಟ ಏನು ಕಷ್ಟ ಅನ್ನೋದು ನನಗೆ ಗೊತ್ತಾಗುತ್ತೆ. ಅದು ನಿಜಾನೇ ಬಿಡಿ. ನಿಮಗೆ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ನಾನು ಕೇಳೋದಕ್ಕೂ ಮುಂಚೆ ಎಲ್ಲನೂ ಹೇಳ್ತಿದ್ರಿ. ಆದರೆ ನಾನಾಗೆ ಕೇಳಿ ಅಂತ ಸುಮ್ಮನೆ ಇದ್ದೀರಾ. ಯಾಕೆ ಹೇಳಿ? ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ಅದಕ್ಕೆ. ಎಷ್ಟು ಸರಿ ಹೇಳ್ಬೇಕು ನಾನು ನಿಮಗೆ? ಹಾಂ, ಪ್ರೀತಿ ಅನ್ನೋದು ಕೇಳಿದ ತಕ್ಷಣ ಕೊಡುವಂಥ ವಸ್ತು ಅಲ್ಲ. ಬೇಡ ರೀ, ಅಟ್ಲೀಸ್ಟ್ ಅರ್ಥ ಮಾಡ್ಕೋಬೋದಲ್ವಾ? ನಾನು ಎಲ್ಲನೂ ಬಿಡಿಸಿ ಕೇಳಬೇಕಾ ನಿಮಗೆ? ಅರ್ಥ ಮಾಡ್ಕೊಳ್ಳೋವರೆಗೂ ಸ್ವಲ್ಪ ಬಿಡಿಸಿನೇ ಹೇಳಬೇಕಪ್ಪ, ನಮಗೆ ಗೊತ್ತಾಗುತ್ತೆ. ಸರಿ, ಹೋಗ್ಲಿ ಬಿಡ್ರಿ, ಏನೂ ಇಲ್ಲ. ಸರಿ ಹೊರಡ್ರಿ. 11 ಗಂಟೆ ಬಸ್ ಮಿಸ್ ಆಯಿತು ಅಂದರೆ ಮತ್ತೆ ನೀವು ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ. ಇವಾಗ ನೀವೆಲ್ಲ ಹೋಗ್ತೀರಾ? ಏಕೆ? ಹೇಳ್ರಿ, ಎಲ್ಲಿ ಹೋಗ್ತೀರಾ ಅಂತ. ಇವತ್ತು ಆಫೀಸಿಗೆ ಬೇರೆ ಲೀವ್ ಇದೆ, ಎಲ್ಲಾದರೂ ಹೊರಗಡೆ ಹೋಗ್ತೀನಿ. ಏನು ಆಫೀಸಿಗೆ ಲೀವ್ ಇದೆಯಾ? ಬೆಳಗ್ಗೆ ಎಲ್ಲ ಇದೆ ಅಂತ ಹೇಳಿದ್ರಿ. ಹೇಳಿದೆ, ಬಟ್ ಇವಾಗಿಲ್ಲ ಅಂತ ಹೇಳ್ತಿದ್ದೀನಿ. ಬಂದ್ರಿ, ಹಾಗೆ ನಿಮಗೆ ಬಸ್ ಸ್ಟಾಪಲ್ಲಿ ಡ್ರಾಪ್ ಮಾಡ್ತೀನಿ. ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಎಷ್ಟು ಖುಷಿ ಇದೆ ಅಲ್ವಾ? ಖುಷಿನಾ? ನಿಜವಾಗ್ಲೂ ಹೇಳ್ಕೊಳಕ್ಕಾಗ್ತಾ ಇಲ್ಲ ನನಗೆ, ಅಷ್ಟು ಖುಷಿ ಆಗ್ತಿದೆ ಗೊತ್ತಾ. 1 ತಿಂಗಳಲ್ಲ ರೀ, ನೀವು 6 ತಿಂಗಳು ಇದ್ಬಿಟ್ಟು ಬನ್ನಿ, ನನಗೇನೂ ಬೇಜಾರಿಲ್ಲ. ಅಲ್ರಿ, ಈ ಥರ ಸುಮ್ಮನೆ ಹೇಳ್ತಿರಲ್ವಾ? ನಿಮ್ಗೇನು ಅನ್ಸಲ್ವಾ ರೀ? ಏನ್ರಿ ಆಯ್ತು ಇವಾಗ? ಯಾಕೆ ಆಡ್ತಾ ಇದ್ದೀರಾ? ಯಾಕೂ ಇಲ್ಲ ಬಿಡಿ. ಸರಿ, ನಾವಿನ್ನು ಬರ್ತೀವಿ. ಅಲ್ರಿ, ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲೇ ಕೂತ್ಕೊಂಡಿದ್ದೀರಾ. ಸರಿ, ನಾನೇ ಹೋಗ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ? ಸರಿ ಬಿಡಿ, ನಾನೇ ಹೋಗ್ತೀನಿ. ನೀವೇನು ಬೇಕು ಅಂತ ಮಾಡ್ತಿದ್ದೀರೋ ಬೇಡ ಅಂತ ಮಾಡ್ತಿದ್ದೀರೋ ಗೊತ್ತಿಲ್ಲ. ಅಲ್ರಿ, ನಾನೇನು ಮಾಡಿದೆ ಇವಾಗ? ಏನಿಲ್ಲ ಬಿಡಿ. ಏನಾದರೂ ಕೇಳಿದ್ರೆ ಏನೂ ಇಲ್ಲ ಅಂತೀರಾ, ನೋಡಿದ್ರೆ ಅಳ್ತಾ ಕೂತಿದ್ದೀರಾ. ನನಗೆ ಗೊತ್ತು ರೀ ನಿಮ್ಗೆ ಹೋಗೋಕೆ ಇಷ್ಟ ಇಲ್ಲ ಅಂತ. ಸುಮ್ಮನೆ ಯಾಕೆ ಬಲವಂತವಾಗಿ ಹೋಗ್ತೀರಾ? ಇಲ್ಲೇ ಇರ್ಬೋದಲ್ವಾ? ಹೋಗ್ಬೇಕು ಅಂತ ನನಗೇನು ಬೇಜಾರಿಲ್ಲ ರೀ. ಮತ್ತೆ ಇನ್ನೇನಕ್ಕೆ ಬೇಜಾರು? ಹೇಗೆ ಹೇಳ್ತೀರಾ ನೋಡಿ ನೀವು? ನನಗೆ 1 ತಿಂಗಳು ಇರೋದೇ ಕಷ್ಟ ಅಂತ ಹೇಳ್ತಿದ್ದೆ, 6 ತಿಂಗಳು ಇರಿ ಅಂತ ಹೇಳ್ತಾ ಇದ್ದೀರಾ. ನನಗೆ ಗೊತ್ತು ಇದೆಲ್ಲ ನೀವು ಮನಸ್ಸಿಂದನೇ ಹೇಳ್ತಾ ಇದ್ದೀರಾ ಅಂತ. ನಾನು ಅಲ್ಲೇ ಪರ್ಮನೆಂಟಾಗಿ ಇದ್ಬಿಡ್ಲಿ ಅಂತ ತಾನೇ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ನೀವು? ಹೇಳ್ರಿ, ಯಾಕೆ ಹಂಗೆ ಹೇಳಿದ್ರಿ ಅಂತ. ನೀನು ಹಾಕಿ ತಿಳ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲಮ್ಮ. ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅಂತ ಎಷ್ಟೆಲ್ಲ ಫೀಲ್ ಆಗ್ತಾ ಇದೆ ನನಗೆ. ಸ್ವಲ್ಪ ನಿಮ್ಗೆ ಏನೂ ಅನ್ನಿಸ್ತಿಲ್ಲ. ಅಲ್ರಿ, ನಾವು ಹುಡುಗರು ರೀ, ನಮ್ಗೆ ಯಾಕ್ರಿ ಅನ್ನಿಸ್ಬೇಕು? ಒಂದೊಂದು ಸರಿ ಎಷ್ಟು ಕೋಪ ಬರೆಸ್ತೀರಾ ಗೊತ್ತಾ? ಸುಮ್ಮನೆ ಸುತ್ತಿ ಬಳಸಿ ಯಾಕೆ ಮಾತಿಗೆ ಬರ್ತೀರಾ? ನಾನು ಮಾತಾಡೋದು, ನಾನು ಹೇಳೋದನ್ನ ಬಿಡಿ, ಸರಿನಾ? ನಿಮ್ಮ ಮನಸ್ಸಲ್ಲಿ ಬೇರೆ ಏನೋ ಇದೆ, ಅದನ್ನು ಬಾಯ್ಬಿಟ್ಟು ಹೇಳಿದ್ರೆ ತಾನೇ ನನಗೂ ಅರ್ಥ ಆಗೋದು. ನಿಮ್ಗೆ ಗೊತ್ತಿದೆ ತಾನೇ, ಮತ್ತೆ ಹೇಳಿ. ಯಪ್ಪ ದೇವ್ರೆ, ನಿನ್ನ ಮನಸ್ಸಲ್ಲಿರೋದು ನನಗೆ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ನಿನ್ನ ಮನಸ್ಸಲ್ಲಿರೋದಂತೂ ಸತ್ಯ ತಾನೇ. ಏನೋ ಹೇಳಬೇಕು ಅಂತಿದ್ಯಾ ನೀನು, ಅದೇನು ಅಂತ ಹೇಳು. ಹೇಳಿದ್ರೆ ನೀವೇನು ಅನ್ಕೋತಿರೋ ಏನೋ. ರೀ, ನಿಜವಾಗ್ಲೂ ನೀವೇನೇನ್ರಿ ಮಾತಾಡ್ತಾ ಇರೋದು? ಮತ್ತೆ ಇನ್ನೇನು ಮಾತಾಡ್ತಿದ್ದಾರೆ? ಸುಮ್ಮನೆ ಹೇಳ್ರಿ ಏನು ಅಂತ. ಸರಿ, ಬಾಯಿಲಿ. ನಾನು ಬರಲ್ಲ. ಏನು ಹೇಳ್ರಿ? ಇವಾಗ ನೀನೇನು ಅಂತ ಹೇಳಿಲ್ಲ ಅಂದರೆ ನಿಜವಾಗ್ಲೂ ನಾನು ಆಫೀಸ್ಗೆ ಹೋಗ್ತೀನಿ. ಹೇಳು, ಹೋಗ್ಲಾ? ಹೇಳ್ತೀಯಾ? ನಾನು ಊರಿಗೆ ಹೋಗ್ತಿರೋದು ಬೇಜಾರಿಲ್ಲ ರೀ. ನೀವು ಆ ಥರ ಮಾತಾಡಿದ್ದಕ್ಕೆ ಮನಸ್ಸಿಗೆ ಎಷ್ಟು ನೋವಾಯ್ತು ಗೊತ್ತಾ? ಸುಮ್ಮನೆ ಹೇಳಿದ್ರು ಅದನ್ನೇ ಸೀರಿಯಸ್ ಆಗಿ ತೊಗೊತೀಯ. ನಾನು ಇವಾಗ 6 ತಿಂಗಳು ಹೋಗು ಅಂದರೆ ಹೋಗ್ಬಿಡ್ತೀಯ ನೀನು? ಹಾಂ, ಬೇಕಿದ್ರೆ 6 ತಿಂಗಳು ನನ್ನ ಮನೆಯಿಂದ ಆಚೆ ಹಾಕು ಅಂದರೆ ಹಾಕ್ಬಿಡ್ತೀಯ. ಬಟ್ ನನ್ನನ್ನು ಮಾತ್ರ ನೀನು ಬಿಟ್ಟೋಗಲ್ಲ, ನಿಜ ತಾನೇ? ಗೊತ್ತಿದ್ದು ಮತ್ತೆ ಯಾಕೆ ಹೇಳಿದ್ರಿ ಹಾಗಂತ? ಹೋಗ್ಲಿ ಬಿಡು, ಸಾರಿ. ಸರಿನಾ? ಇವಾಗ ಅದೇನು ಹೇಳಬೇಕು ಅಂತಿದ್ಯಾ ಹೇಳು. ಹೇಳ್ತೀನಿ, ಆದರೆ ನೀವು ಬೇಜಾರು ಮಾಡ್ಕೋಬಾರ್ದು. ಬೇಜಾರೇನಕ್ಕೆ ಮಾಡ್ಕೊಳ್ಳಿ, ಬೇಗ ಹೇಳು ಏನು ಅಂತ. ಅಲ್ಲ ರೀ, ಊರಿಗೆ ನೀವು ನನ್ನ ಜೊತೆ ಬರ್ಬೋದಲ್ವಾ? ಏನು, ನಾನಾ? ಪ್ಲೀಸ್ ರೀ, ನಿಮ್ಮನ್ನು ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ ರೀ. ದಯವಿಟ್ಟು ನನ್ನನ್ನು ಬಿಟ್ಟು ಬೇಕಾದರೆ ವಾಪಸ್ ಬರೆಯೋರಂತೆ. ಮನೆವರೆಗೂ ಬಂದು ಬಿಟ್ಟು ಬರ್ಬೋದಲ್ವಾ ರೀ? ಇದನ್ನ ಹೇಳೋಕೆ ಇಷ್ಟೊತ್ತು ಬೇಕಾಯ್ತಾ ನಿನಗೆ? ಹೇಗೆ ಕೇಳಬೇಕು ಅಂತ ಗೊತ್ತಾಗಲಿಲ್ಲ ರೀ. ಪ್ಲೀಸ್ ರೀ, ನನ್ನನ್ನು ಬಿಟ್ಟು ಬರೆಯೋರಂತೆ. ಬರ್ತೀರಲ್ವಾ? ಏಕೆ? ಗಂಡನ ಜೊತೆಲೇ ಹೋಗ್ಬೇಕಾ? ನಿಮ್ಮ ಅಪ್ಪ ಅಮ್ಮನ ಜೊತೆ ಹೋದ್ರೆ ಆಗಲ್ವೇನೋ? ಅಂದರೆ ನಿಜವಾಗ್ಲೂ ನೀವು ಬರೋಕ್ಕೆ ಒಪ್ಕೊಂಡಿದ್ದೀರಾ? ನನಗೆ ಗೊತ್ತಿತ್ತು ನೀನು ಇದನ್ನು ಕೇಳ್ತೀಯ ಅಂತ. ಅದಕ್ಕೆ ಅವಾಗ್ಲಿಂದನೂ ಹೇಳ್ತಾ ಇರೋದು, ಏನು ಹೇಳಬೇಕು ಅಂತಿದ್ಯಾ ಹೇಳು ಅಂತ. ಏನು ಗೊತ್ತಿತ್ತು? ಏನು ಗೊತ್ತಾ, ಒಂದು 5 ನಿಮಿಷ ಇರು, ಬರ್ತೀನಿ ಅಂತ ಹೋಗಿದ್ದೇನು ಕೇಳು. ಆಫೀಸ್ಗೆ ಲೀವ್ ಹಾಕೋಣ ಅಂತ ಹೇಳೋಕೆ ಹೋಗಿದ್ದೆ. ಪ್ರಾಮಿಸ್? ಪ್ರಾಮಿಸ್, ನಿಜವಾಗ್ಲು. ಅಂದರೆ ನನ್ನ ಜೊತೆ ಊರಿಗೆ ಬರೋದಕ್ಕೆ ನೀವು ಮೊದಲೇ ರೆಡಿ ಇದ್ದೀರಾ?
ಹೌದು, ಮತ್ತೆ ನೀನು ಬಿಟ್ಟು ಬರೋಣ ಅಂತಲೇ ರಜಾ ಹಾಕ್ಕೊಂಡೆ ಇವತ್ತು, ಗೊತ್ತಾ? ಮತ್ತೆ ಯಾಕ್ರಿ ನನಗೆ ಹೇಳಿಲ್ಲ ನೀವು? ಸುಮ್ಮನೆ ನಿನ್ನ ಗೋಳಾಡ್ಸೋಣ ಅಂತ. ನೋಡೋಣ, ನನ್ನ ಬಿಟ್ಟು ಒಬ್ಬಳೇ ಹೋಗ್ತೀಯಾ ಅಥವಾ ಬಾಯಿ ಮಾತಿಗಾದ್ರೂ ನನ್ನನ್ನು ಹೋದ್ರೂ ಒಂದು ಮಾತು ಕರಿತೀಯೋ ಇಲ್ವೋ ಅಂತ ಸುಮ್ಮನೆ ಟೆಸ್ಟ್ ಮಾಡಿದೆ. ಪರವಾಗಿಲ್ಲ, ನಾನು ಬರಲಿ ಅಂತ ಇಷ್ಟೆಲ್ಲ ಮನಸ್ಸಲ್ಲಿ ಹಿಂಸೆ ಪಡ್ತಾ ಇದೆಯಾ ನೀನು? ಅಪ್ಪ ದೇವ್ರೆ, ಥ್ಯಾಂಕ್ಸ್ ಅಪ್ಪ. ನಿಜವಾಗ್ಲೂ ರೀ, ನಿಮ್ಮನ್ನು ಬಿಟ್ಟು ಹೋಗಿ ಸ್ವಲ್ಪನೂ ಮನಸ್ಸಿರಲಿಲ್ಲ ನನಗೆ. ಹೇಗೋ ಬರ್ತೀನಿ ಅಂತ ಒಪ್ಕೊಂಡ್ರಲ್ಲ. ಅಲ್ಲ, ನಿನ್ನೆಯಿಂದ ಅಷ್ಟೊಂದು ಖುಷಿಯಿಂದ ರೆಡಿ ಆಗ್ತಾ ಇದೆಯಾ? ಅಟ್ಲೀಸ್ಟು ರಾತ್ರಿ ಆದರೂ ಒಂದು ಮಾತು ಹೇಳ್ಬೋದಾಗಿತ್ತಲ್ವ ನನಗೆ, ನೀವು ಬನ್ನಿ ಅಂತ. ಯಾಕೆ ಹೇಳಿಲ್ಲ? ಮೊದಲೇ ನಿಮಗೆ ನಾನಂದರೆ ಇಷ್ಟ ಇಲ್ಲ. ಇನ್ನು ನಾನು ಕರೆದಿದ್ದ ತಕ್ಷಣ ನೀವು ಬರ್ತೀರಾ ಹೇಳಿ? ನನಗೆ ಬರೋಕ್ಕೆ ಇಷ್ಟ ಇರಲ್ಲ ಅಂತ ಗೊತ್ತಿತ್ತು ತಾನೆ ನಿನಗೆ, ಆದರೂ ಯಾಕೆ ಆಸೆ ಪಟ್ಟೆ? ಇಷ್ಟ ಇಲ್ಲದೆ ಇರೋದನ್ನ ಬಲವಂತ ಮಾಡಬಾರ್ದು, ಗೊತ್ತಾಯ್ತಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಇಷ್ಟನೋ ಕಷ್ಟನೋ, ನನಗೆ ಬೇಕಂದ್ರೆ ಬೇಕಷ್ಟೇ. ಸರಿ, ಇವಾಗ ಯಾಕೆ ಬರೋಕೆ ಒಪ್ಕೊಂಡ್ರಿ? ಅದು ನನಗೆ ಗೊತ್ತಿಲ್ಲದೇನೆ ಫಸ್ಟ್ ನೀವು ಆಫೀಸಿಗೆ ಲೀವ್ ಹಾಕ್ಕೊಂಡಿದ್ದೀರಾ. ಏನು ಮಾಡೋಕ್ಕಾಗುತ್ತೆ? ಇಷ್ಟನೋ ಕಷ್ಟನೋ ಹೆಂಡತಿ ಮನಸ್ಸನ್ನು ಅರ್ಥ ಮಾಡ್ಕೋಬೇಕಲ್ವಾ? ನನಗೆ ಗೊತ್ತು ರಾತ್ರಿಯಿಂದ ನೀನು ಎಷ್ಟು ಕಷ್ಟಪಡ್ತಾ ಇದೆಯಾ ನನಗೆ ಆ ಮಾತು ಹೇಳೋದಕ್ಕೆ ಅಂತ. ಅಷ್ಟು ಅರ್ಥ ಮಾಡ್ಕೊಳಕ್ಕಾಗದೇ ಇರೋವಂಥ ದಡ್ಡ ಏನಲ್ಲ ನಾನು, ಗೊತ್ತಾಯ್ತಾ? ಬೇಜಾರು ಮಾಡ್ಕೋಬೇಡ, ಬಿಟ್ಟು ಬರ್ತೀನಿ ಬಿಡು. ಈಗೇನಾದರೂ ಬರಲ್ಲ ಅಂತ ಹೇಳಬೇಕಾಗಿತ್ತು. ನಿಜವಾಗ್ಲೂ ಜಗಳ ಮಾಡ್ತಿದ್ದೆ. ಅಷ್ಟೇ ತಾನೇ ನಿನ್ನಿಂದ ಆಗೋದು, ಇನ್ನೇನಾಗುತ್ತೆ? ಹೋಗ್ರಿ ನೀವು. ಎಲ್ಲಿಗೆ ಹೋಗ್ಬೇಕು? ಸರಿ, ಆಫೀಸ್ಗೆ ಹೋಗ್ಲಾ? ಅಷ್ಟೇ ಇವಾಗ. ಎಲ್ಲನೂ ನೀನೇ ಮಾತಾಡ್ತೀಯಾ? ರೀ, ಊರಿಗೆ ಬಿಟ್ಟು ಬಂದಮೇಲೆ ಆಗಾಗ ಬರ್ತಿರ್ರಿ. ನೋಡೋಣ, ಟೈಮ್ ಸಿಕ್ಕಿದ್ರೆ ಬರ್ತೀನಿ. ಇಲ್ಲಾಂದರೆ ಹೇಳೋಕ್ಕಾಗಲ್ಲ, ನಿನಗೆ ಗೊತ್ತಲ್ಲ ಆಫೀಸ್ ಕೆಲಸ, ಟೆನ್ಷನ್ನು. ಏನೇ ಟೆನ್ಷನ್ ಇದ್ರೂ ಪರವಾಗಿಲ್ಲ, ನೀವು ಬರಬೇಕು ಅಂದರೆ ಬರಬೇಕು ಅಷ್ಟೇ. ನಿಮ್ಗಂತೂ ನಾನು ನೋಡ್ಬೇಕಂತ ಅನ್ಸಲ್ಲ, ನನಗೂ ಅನ್ಸಲ್ವಾ? ಅದಕ್ಕೆ ಒಂದು ಕೆಲಸ ಮಾಡು, ಬರೀ ಒಂದು ವಾರ ಇರು ಸಾಕು ಊರಲ್ಲಿ, ಆಯಿತಾ? ಬೇಗ ಬಂದುಬಿಡು. ತಿಂಗಳು 2 ತಿಂಗಳು ಅಂತ ಎಲ್ಲರೂ ಹೋಗ್ಬೇಡ. ಆಷಾಢ ಮಾಸ ಇರೋದೇ 1 ತಿಂಗಳು ರೀ. ಅದರಲ್ಲಿ ಆಲ್ರೆಡಿ 1 ವಾರ ಕಳೆದೋಗಿದೆ. ಇರೋದೇ ಇನ್ನೊಂದು 20 ದಿವಸ. ನನ್ನನ್ನು ಬಿಟ್ಟು ನಿನ್ಗೆ ಇರೋಕೆ ಆಗಲ್ಲ ಅಂದಮೇಲೆ ನನಗೆ ಈ ವಾರ ತಿಂಗಳು ಅದೆಲ್ಲ ಹೇಳಬೇಡ. ಬರಬೇಕು ಅಂದರೆ ಬರಬೇಕಷ್ಟೇ, 1 ವಾರ ಇರು ಸಾಕು. 1 ವಾರ ಆದಮೇಲೆ ನೀವೇ ಬಂದು ಕರ್ಕೊಂಬಂದ್ರಿ? ಏಕೆ, ನೀನೇ ಹೇಳ್ಬಿಟ್ಟು ಬರ್ಬೋದಲ್ಲ? ನನಗೆ ನೀವು ಕರ್ಕೊಂಬಂದ್ರೇ ಖುಷಿ. ಸರಿ ಬಿಡು, ಯಾವತ್ತು ಬರಬೇಕು ನೀನೇ ಹೇಳು. ಯಾವತ್ತು ಬರ್ತೀರಾ? ನಾನು ಫೋನ್ ಮಾಡಿ ಹೇಳ್ತೀನಿ. ಆಗ ಫೋನ್ ಮಾಡ್ತಾಯಿರು, ಸರಿನಾ? ನಿಜವಾಗ್ಲೂ ಮಾಡ್ತೀನಿ. ಮತ್ತೆ ಇನ್ನೇನು ಸಮಾಚಾರ? ಹೇಳಿ, ಕೇಳ್ತೀನಿ. ಇನ್ನೇನಿಲ್ಲಪ್ಪ, ಹೇಗೂ ಊರಿಗೆ ಹೋಗ್ತಾ ಇದೆಯಾ? ನನಗೋಸ್ಕರ ನೀನು 1 ವಾರ ಇದ್ಬಿಟ್ಟು ಬರೋದು ಬೇಡ. ನಿನ್ನ ಮನಸ್ಸಿಗೆ ಸಮಾಧಾನ ಆಗೋಷ್ಟು ದಿವಸ ಇದ್ಬಿಟ್ಟು ಆರಾಮಾಗಿ ಬಾ. ಚೆನ್ನಾಗಿ ಊಟ ಮಾಡ್ಕೊಂಡು ತಿನ್ಕೊಂಡು ಗುಂಡುಕಾಗಿ ಬಾ. ನಿಜ ಹೇಳಿದ್ರೆ ನಗ್ತಾಳೆ ಕೋತಿ. ಏನ್ರಿ ನೀವು ನನ್ನನ್ನು ಕೋತಿ ಅಂತೆಲ್ಲ ಅಂತಿದ್ದೀರಾ? ಇನ್ಮೇಲೆ ಹಾಗೆ ನಿನಗೆ ಕರೆಯೋದು ನಾನು. ನೀವು ಪ್ರೀತಿಯಿಂದ ಮಾತಾಡ್ಸಿಲ್ಲ ಅಂದಮೇಲೆ ಈಗೆಲ್ಲ ನಾನು ಕರಿಬೇಡಿ. ಹೌದಾ? ಸರಿ ಬಿಡಮ್ಮ, ಆಯಿತು. ಸುಮ್ಮನೆ ಹೇಳ್ದೆ, ನಿಮ್ಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಕರೀರಿ. ನಾನೇನೋ ನನ್ನ ಹೆಂಡತಿ ಅಂತ ರಾಜರೋಷವಾಗಿ ಕರೆದೆ, ನೀನು ನೋಡಿದ್ರೆ ನಾನು ಸುಮ್ಮನೆ ಹೇಳ್ತಿದ್ದೀನಿ ರೀ, ಕರೀರಿ ಹೋಗ್ಲಿ. ಸರಿ ಕೋತಿ, ಬಾಯ್. ನೋಡ್ರಿ, ಈ ಥರ ಎಲ್ಲ ಮಾತಾಡಿದ್ರೆ ನನಗೆ ಇಷ್ಟ ಆಗಲ್ಲ. ಆಯ್ತು ರೀ ಹೆಂಡತಿ, ಸಾರಿ. ಅಲ್ಲ, ನನಗೊಂದಂತೂ ಅರ್ಥ ಆಗಲಿಲ್ಲ. ನಾನು ಇದ್ದು ಕೂಡ ನೀನು ಬಸ್ಸಲ್ಲಿ ಹೋಗ್ಬೇಕು ಅಂತ ಯಾಕೆ ಅಂದ್ಕೊಂಡೆ? ಹೊಸ ಕಾರ್ ತೊಗೊಂಡಿದ್ದಾರೆ, ಬಿಟ್ಟು ಬರೋದು ಬಿಡೋದು ಸೆಕೆಂಡ್ರಿ. ಅಟ್ಲೀಸ್ಟ್ ಒಂದು ಮಾತು ಕೇಳಬೇಕು ಅಂತ ಅನ್ನಿಸ್ಲಿಲ್ವ ನಿನಗೆ? ನಿಜವಾಗ್ಲೂ ರೀ, ಅನ್ನಿಸ್ತು. ಏನು ಗೊತ್ತಾ, ನಾನು ಇರೋವರೆಗೂ ಯಾವತ್ತೂ ಆ ಥರ ಯೋಚನೆ ಮಾಡಬೇಡ. ಯಾವಾಗಿದ್ದರೂ ನಾನೇ ಕರ್ಕೊಂಡು ಹೋಗ್ತೀನಿ, ನಾನೇ ಕರ್ಕೊಂಬರ್ತೀನಿ, ಆಯಿತಾ? ಇಷ್ಟು ದಿವಸ ಕಾರ್ ಇರಲಿಲ್ಲ, ಬೈಕ್ ಇತ್ತು, ಕಷ್ಟ ಆಗೋದು ಇವಾಗ ಎಲ್ಲರೂ ಹೋಗಬೇಕು ಅಂದರೆ. ಬಟ್ ಇವಾಗ ಕಾರ್ ತೊಗೊಂಡಿದ್ದೆ, ನಮ್ಮಮ್ಮ ಆಸೆಪಟ್ಟು ಕಾರ್ ಕೊಡಿಸಿದ್ದೆ. ಏನಕ್ಕೋಸ್ಕರ ಗೊತ್ತಾ? ನಿನ್ನ ಹೆಂಡತಿ ಬತ್ತಿದ್ದಾಳೆ, ಕಾರ್ ತೊಗೋ ಅಂತ ಹೇಳಿದ್ದು ನಿನಗೋಸ್ಕರ. ಅಂಥದ್ರಲ್ಲಿ ನಿನ್ನನ್ನು ಇವಾಗ ಕರ್ಕೊಂಡು ಹೋಗಲಿಲ್ಲ ಅಂದರೆ ನಮ್ಮಮ್ಮ ಬಿಡ್ತಾರಾ? ಮತ್ತೆ ಅತ್ತೆನೇ ಬಂದು ಹೇಳಿದ್ರು ಬಸ್ಸಿಗೆ ಲೇಟ್ ಆಗುತ್ತೆ ಅಂತ. ಅದೆಲ್ಲ ಸುಮ್ಮನೆ ನಾಟಕ ಅಷ್ಟೇ. ಅಮ್ಮನೂ ಅಪ್ಪ ರಾತ್ರಿನೇ ಹೇಳಿದ್ರು, ಕಲ್ಯಾಣಿನ ಊರಿಗೆ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಟು ಬಾ ಅಂತ. ಗೊತ್ತಾ ನಿನಗೆ? ಹೌದಾ ರೀ? ನನಗಿದೆಲ್ಲ ಗೊತ್ತೇ ಇಲ್ಲ ನೋಡಿ, ನೀವು ಎಷ್ಟೆಲ್ಲ ನಾಟಕ ಮಾಡ್ತೀರಾ. ನಿಜ ಹೇಳಬೇಕು ಅಂದರೆ ಅವ್ರು ಹೇಳೋದಕ್ಕೂ ಫಸ್ಟೇ ನಾನೇ ಪ್ಲ್ಯಾನ್ ಮಾಡಿದ್ದೆ. ಆದರೂ ನನ್ನ ಬಾಯಿಂದನೇ ನಿನಗೆ ಹೇಳಿ ಅಂತ ಅಮ್ಮ ಸುಮ್ಮನೆ ಆಗಿದ್ದಾರೆ ಅಷ್ಟೇ. ಯಾಕಂದರೆ ನಾನು ಹೇಳಿದ್ರೆ ನಿನಗೆ ಖುಷಿ ಆಗುತ್ತೆ ಅಲ್ವಾ, ಅದಕ್ಕೆ. ಪಾಪ ಅತ್ತೆ ಎಷ್ಟು ಒಳ್ಳೆಯವ್ರು ನೋಡಿ. ಹಲೋ ಮೇಡಮ್, ಸಾಕು. ನೀವು ಒಳ್ಳೆಯವರೇ ರೀ. ಇದಕ್ಕೇನು ಕಮ್ಮಿ ಇಲ್ಲ. 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಸೊಸೆ ಕಡೆ ನೀನು. ಈ ವಿಷಯ ನಿಮ್ಮ ಅಮ್ಮಗೂ ಗೊತ್ತು, ಎಲ್ಲರಿಗೂ ಗೊತ್ತು ನಾನೇ ಕರ್ಕೊಂಡು ಹೋಗ್ತೀನಿ ಅಂತ. ಬಟ್ ನಿನಗೆ ಯಾರೂ ಹೇಳಿಲ್ಲ ಅಷ್ಟೇ. ಒಟ್ಟಿನಲ್ಲಿ ನನ್ನನ್ನು ಅಳಿಸ್ದೇ ಇದ್ದು ನಿಮಗೆ ಸಮಾಧಾನ ಆಗಲ್ಲ ಅಲ್ವಾ? ಯಾಕೋ ಗೊತ್ತಿಲ್ಲ, ನಿನ್ನನ್ನು ಗೋಳಿಕೊಬೇಕು ಅಂದರೆ ನನಗೆ ಅಷ್ಟು ಇಷ್ಟ ಆಗುತ್ತೆ ನೋಡು. ಅತ್ತೆ ಆದರೆ ಆಮೇಲೆ ನಾನು ನಿಮ್ಮನ್ನು ಗೋಳಿಕೊಂತೀನಿ ಅಷ್ಟೇ. ಹೌದಾ? ಯಾವ ಥರ ಗೋಳಿಕೊಂತೀಯಾ? ನೋಡೋಣ ಬಿಡು, ಊರಿಗೆ ಹೋಗ್ಬಿಟ್ಟು ಬಾ. ಬಂದಮೇಲೆ ಇದೆ ನಿಮಗೆ ಹಬ್ಬ. ಆಯಿತು ಬಿಡ್ರಿ, ನೋಡೋಣ. ಸೂರ್ಯ, ಒಳ್ಳೆ ಟೈಮ್ ಕಣಪ್ಪ, ವರ್ಡ್ ಬರ್ರಿ, ಟೈಮ್ ಆಯಿತು. ಹಾಂ ಬಂದ್ವಿ. ನೋಡಪ್ಪ, ಕಾರಲ್ಲಿ ಬಿಟ್ಟು ಬರ್ತೀನಿ ಅಂದರೂ ಮನೇಲಿ ಎಲ್ರದ್ದು ಅರ್ಜೆಂಟು. ಹಾಗಲ್ಲ ರೀ, ಒಳ್ಳೆ ಟೈಮ್ ಇದೆ ಅಲ್ವಾ, ಅದಕ್ಕೆ ಹೇಳ್ತಿದ್ದಾರೆ. ಸರಿ, ಹೊರಡೋಣ. ಶೋಭಾ, ತಗೊಳಮ್ಮ ಜ್ಯೂಸ್ ಕುಡಿ. ಕೊಡಿ ಅಜ್ಜಿ. ತಗೋ ಶೋಭಾ. ಅಜ್ಜಿ ಯಾಕೆ ತರಕೋದ್ರಿ? ಬೇಕಾದ್ರೆ ನಾನೇ ಕೇಳ್ತಿದ್ನಲ್ವಾ. ಒಳ್ಳೆ ಕತೆ ಆಯ್ತು ಕಣ್ ಶೋಭಾ ನಿನಗೆ. ಏನು ಕೊಟ್ರು ಅದು ಬೇಡ ಇದು ಬೇಡ ಅಂತೀಯ. ಸುಮ್ಮನೆ ಕುಡಿಯಾಡಿನ.
ಅಜ್ಜಿ ಎಷ್ಟು ಪ್ರೀತಿಯಿಂದ ಮಾಡ್ಕೊಬಂದಿದ್ದಾರೆ ಶೋಭಾ, ಸ್ವಲ್ಪ ಕುಡಿ. ಬೇಡ ರೀ, ಹೊಟ್ಟೆ ಫುಲ್ಲಾಗಿದೆ. ಅತಿಯಾಗಿ ತಿಂದರೆ ನನಗೆ ಆಗೋದಿಲ್ಲ, ವಾಮಿಟ್ ಆಗಿಬಿಡುತ್ತೆ. ಹೋಗ್ಲಿ ಬಿಡಜ್ಜೆ, ಅಲ್ಲಿಕ್ಕೂ ಆಮೇಲೆ ಯಾವಾಗ ಕುಡಿಬೇಕು ಅನ್ಸುತ್ತೆ ಆವಾಗಲೇ ಕುಡಿಲಿ. ತಗೋಬೈಲಿ. ಒಂದು ಸ್ವಲ್ಪ ಕುಡಿದ್ರೆ ಏನಾಗ್ಬಿಡುತ್ತೆ, ಜ್ಯೂಸ್ ತಾನೇ ಅದು. ಹಂಗೆಲ್ಲ ಬೊಲಂತ ಮಾಡಬೇಡ ಕಣಪ್ಪ ಅಜ್ಜಯ್ಯ. ಬಸ್ರಿ ಹೆಂಗ್ಸ್ಗಳಿಗೆ ಅವ್ರಿಗೆ ಎಷ್ಟು ಸೇರ್ತತೆ ಅಷ್ಟು ತಿನ್ನಲಿ. ಬೆಳಿಗ್ಗೆ ಒಂದು ಈಟೆರಡು ತಿಂಡಿನ ಅದು ತಿಂದಿರೋದೆಲ್ಲ ವಾಮಿಟೆ ಮಾಡ್ಕೊಂಬಿಟ್ಲು. ಸುಸ್ತಾಗ್ತಾಳಲ್ವಾ ಅಂತೇಳಿ ಜ್ಯೂಸ್ ಮಾಡ್ಕೊಂಬಂದೆ. ಯಾಕೆ ಸೇರ್ತಿಲ್ಲ ಬಿಡು ಅವಳಿಗೆ. ಏನಾನ ತಿನ್ನಬೇಕು ಕುಡಿಬೇಕು ಅನಿಸಿದ್ದು ಹೇಳಮ್ಮ, ಮಾಡ್ಕೆ ಬಂದು ಕೊಡ್ತೀನಿ. ಸರಿ ಅಜ್ಜಿ. ಶೋಭಾ, ಮಾತ್ರೆಗಳೆಲ್ಲ ಟೈಮಿಗೆ ಸರಿಯಾಗಿ ತಗೋಬೇಕಣಮ್ಮ. ಹ್ಞೂ ಮಾವ, ತಗೊತಿದ್ದೀನಿ. ರೀ, ಲಕ್ಷ್ಮಿ ಅಕ್ಕನ ಪಾಪು ಹೇಗಿದೆ? ಪಾಪು ಮಾತ್ರ ಸೂಪರ್ ಆಗಿದೆ ಶೋಭಾ, ನನಗಂತೂ ಸಖತ್ ಇಷ್ಟ ಆಯಿತು. ಸಖತ್ ಕ್ಯೂಟ್ ಆಗಿದ್ದ. ಬಟ್ ನಾನೇ ಫೋಟೋ ತೆಗೆಯೋದು ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟೆ. ಹೋಗಲಿ ಬಿಡ್ರಿ, ಚೆನ್ನಾಗಿದ್ರೆ ಅಷ್ಟೇ ಸಾಕು. ತಡವಾಗಾದ್ರೂ ಗಂಡು ಮಗು ಕೊಟ್ಟಿದ್ದಾನೆ ದೇವರು. ಅವ್ರಿಗೆ ಎಷ್ಟು ಖುಷಿಯಾಗಿದೆ ಅಲ್ವಾ? ಹೌದು ಶೋಭಾ, ಪಾಪ ಲಕ್ಷ್ಮಿ ಅಕ್ಕಂಗೆ ಇಷ್ಟು ವರ್ಷ ಮಕ್ಕಳಿಲ್ಲ ಅಂತ ತುಂಬಾ ಫೀಲ್ ಮಾಡ್ಕೊಂಡಿದ್ರು. ಸೊ ತುಂಬ ಖುಷಿಯಾಗಿದ್ದಾರೆ ಫ್ಯಾಮಿಲಿ ಮಾತ್ರ. ಅಕ್ಕ ಏನಂದ್ರು ರೀ? ಇನ್ನೇನಂತಾರೆ, ಅದೇ ಡೆಲಿವರಿ ಡೇಟ್ ಯಾವಾಗ ಅಂತೆಲ್ಲ ಕೇಳಿದ್ರು. ಆಮೇಲೆ ಶೋಭಾ ನಿನ್ನ ಬಗ್ಗೆನೂ ವಿಚಾರಿಸಿದ್ರು. ನನಗಂತೂ ತುಂಬ ಭಯ ಆಗ್ತಿದೆ ರೀ. ಏಕೆ? ಅಯ್ಯೋ, ಡೆಲಿವರಿ ಟೈಮಲ್ಲಿ ನನಗೆ ತುಂಬ ಭಯ ಆಗುತ್ತೆ ರೀ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕೆ ಹೆದರ್ಕೊಂತೀಯಾ? ನಾನಿಲ್ವಾ ಜೊತೆಗೆ? ಆದರೂ ನೋವು ತಿನ್ನೋದು ನಾನೇ ತಾನೇ. ಹಂಗೆಲ್ಲ ಏನೂ ಇಲ್ಲ. ಲಕ್ಷ್ಮಿ ಅಕ್ಕ ನೋಡಿ ಎಷ್ಟು ಆರಾಮಾಗಿದ್ರು ಗೊತ್ತಾ. ಆದರೂ ರೀ, ನೆನೆಸ್ಕೊಂಡ್ರೇ ಭಯ ಆಗ್ತಿದೆ ನನಗೆ. ಏನು ಮಾಡೋದು ಗೊತ್ತಾಗ್ತಿಲ್ಲ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಡಾಕ್ಟ್ರು ಹೇಳಿದಾರಲ್ವಾ, ಮೊದಲೇ ಹೇಳಿದ್ದಾರೆ ನಿನಗೆ ಟೆನ್ಷನ್ ಮಾತ್ರ ಕೊಡಬೇಡಿ ಅವಳಿಗೆ ಅಂತ. ನೀನಾಗಿ ನೀನೇ ಟೆನ್ಷನ್ ಮಾಡ್ಕೊತೀಯ. ಜೊತೆಲಿ ನಾನು ಇದ್ದೀನಿ ಅಂದಮೇಲೆ ಏನಕ್ಕೆ ಎದುರ್ಕೋತೀಯ? ಹಾಸ್ಪಿಟಲು ಡಾಕ್ಟ್ರು ಎಲ್ಲ ಇರೋದು ಏನಕ್ಕೆ? ಈ ಥರ ನೀನು ಎದುರ್ಕೊಂಡು ಕೂತ್ಕೊಂಡ್ರೆ ಆ ಟೈಮಲ್ಲಿ ಫುಲ್ಲು ನೀನು ವೀಕ್ ಆಗೋಗ್ಬಿಡ್ತೀಯ. ಆಮೇಲೆ ನೋಡು. ಏನೋ ರೀ, ನೀವು ಒಂದು ನಿಮಿಷನೂ ನಾನು ಬಿಟ್ಟು ಎಲ್ಲೂ ಹೋಗೋ ಆಗಿಲ್ಲ ಅಷ್ಟೇ. ಡೆಲಿವರಿ ಡೇಟ್ ಹತ್ರ ಬರ್ತಾ ಬರ್ತಾ ನಂಗೆ ಎಷ್ಟು ಭಯ ಆಗ್ತಿದೆ ಗೊತ್ತಾ. ಕೈಕಾಲೆಲ್ಲ ನಡುಗ್ತಾ ಇದೆ. ನೋಡು, ಟೆನ್ಷನ್ ಮಾಡ್ಕೋಬೇಡ. ಫ್ರೀ ಆಗಿರು ನೀನು ಆರಾಮಾಗಿ. ನೀನೇ ಈ ರೀತಿ ಎದುರ್ಕೊಂಡ್ರೆ ನಾನು ಏನು ಮಾಡ್ಬೇಕು ಹೇಳು? ರೀ, ಪಾಪು ಎಷ್ಟು ಚೆನ್ನಾಗಿ ಓಡಾಡ್ತಿದೆ ಗೊತ್ತಾ. ಶೋಭಾ, ನಿಜವಾಗ್ಲೂ? ನಿಜ ರೀ, ಎಷ್ಟು ಚೆನ್ನಾಗಿ ಓಡಾಡ್ತಿದ್ದಾರೆ ಗೊತ್ತಾ. ನೋಡಿದ್ಯಾ, ಅಪ್ಪನ ವಾಯ್ಸ್ ಕೇಳಿದ ತಕ್ಷಣ ಎಷ್ಟು ಖುಷಿ ಆಗುತ್ತೆ ಅಂತ ಅವ್ರಿಗೆ. ಓಹೋ, ಹಾಗೆಲ್ಲ ಏನಿಲ್ಲ. ನಿಜ ಶೋಭಾ, ನಿಜ ಹೇಳಿದ್ರೆ ನೀನು ನಂಬಲ್ಲ. ಇಷ್ಟೊತ್ತು ಅವ್ರು ಏನೂ ಮಾತಾಡ್ತಿರ್ಲಿಲ್ಲ, ಮಲಗಿದ್ರು. ಅದೇ ನಾನು ವಾಯ್ಸ್ ಕೇಳಿದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಆಟಾಡ್ತಿದ್ದಾರೆ. ಆದಷ್ಟು ಬೇಗ ಮನೆಗೆ ಮಕ್ಕಳು ಬರಬೇಕು ಅಂತ ಆಸೆ ಆಗ್ತಿದೆ. ನೆನೆಸ್ಕೊಂಡ್ರೆ ಭಯ ಆಗ್ತಿದೆ ರೀ. ಆದಷ್ಟು ಬೇಗ ಮುದ್ದಾದ 2 ಮಹಾಲಕ್ಷ್ಮಿ ದಿರೇ ಬರಲಿ. ಏನ್ರಿ ನೀವು ಇಬ್ರು ಹೆಣ್ಮಕ್ಳೇ ಬೇಕು ಅಂತೀರಾ? ಏಕೆ ಬೇಡವಾ? ನನಗೊಬ್ಬ ಮಗ ಬೇಡವಾ? ಆಮೇಲೆ ನೋಡ್ಕೊಂಡ್ರಾಯ್ತು ಬಿಡು. ಫಸ್ಟ್ 2 ಮುದ್ದಾದ ಹೆಣ್ಮಕ್ಳು ಬರಲಿ ಮನೆಗೆ. ಏನು ಆಮೇಲೆ ನೋಡ್ಕೊಂಡ್ರಾಯ್ತುನಾ? ಏನು ಇನ್ನೂ ಎಷ್ಟು ಮಕ್ಕಳು ಬೇಕು ಅಂದ್ಕೊಂಡಿದ್ದೀರಾ? ಇನ್ನೂ ಒಂದು 3 ಬೇಕು ಅಂದ್ಕೊಂಡಿದ್ದೀನಿ. ಯಪ್ಪ, 5 ಮಕ್ಕಳಾ? ಅಷ್ಟೇ ನನ್ನ ಕೈಲಾಗಲ್ಲಪ್ಪ. ಅಯ್ಯೋ ಲೂಸು, 2 ಮಕ್ಳಿಗೇನೆ ಹೆದರ್ಕೊಂಡಿದ್ಯಾ? ಇನ್ನು 5 ಮಕ್ಕಳು ಅಂದರೆ ಅಷ್ಟೇ ನೀನು. ಹೋಗ್ರಿ, ನೀವು ತಮಾಷೆ ಮಾಡೋದಕ್ಕೂ ಒಂದು ಲಿಮಿಟ್ ಇದೆ. ಏನಾಯಿತು ಇವಾಗ? ಇವಾಗೇನು 2 ಹೆಣ್ಮಕ್ಳಾದ್ಮೇಲೆ ಇನ್ನೊಂದು ಗಂಡು ಮಗು ಮಾಡ್ಕೊಂಡ್ರಾಯ್ತು ಬಿಡು. ಯಾಕೆ ಟೆನ್ಷನ್ ಮಾಡ್ಕೊತೀಯಾ? ಅವಾಗಲೂ ಹೆಣ್ಮಗುನೇ ಆದರೆ ಏನು ಮಾಡೋಕ್ಕಾಗುತ್ತೆ? ಆಗಲಿ ಬಿಡು. ಪಾಲಿಗೆ ಬಂದಿದ್ದು ಪಂಚಾಮೃತ, ಅವರೇ ನಮ್ಮ ಆಸ್ತಿ ಅಷ್ಟೇ. ಹೋಗ್ರಿ ನೀವು, ನನಗೊಬ್ಬ ಮಗ ಬೇಡವೇನ್ರಿ? ಮಗ ಬೇಕು ಅಂತ ಆಸೆ ಇರೋಳು ಗಂಡು ಮಗು ಬೇಕು ಅನ್ನೋವರೆಗೂ ಮಕ್ಕಳು ಮಾಡ್ಕೋಬೇಕು ಅಷ್ಟೇ. ಮೊದಲೇ ನೀವೆಲ್ಲನೂ ಡಿಸೈಡ್ ಮಾಡಬೇಡಿ, ಸ್ವಲ್ಪ ಬಾಯಿ ಮುಚ್ಕೊಂಡಿರಿ. ನಿಜ ಹೇಳ್ತಿದ್ದೀನಿ ಶೋಭಾ, ಏನು ಗೊತ್ತಾ, ನಮ್ಗೆ ನಿಜವಾಗ್ಲೂ 2 ಹೆಣ್ಮಕ್ಳು ಹುಟ್ಟೋದು ಗೊತ್ತಾ. ಹಾಗೇನಿಲ್ಲ, ನಿಜವಾಗ್ಲೂ ನನಗೊಬ್ಬ ಮಗ ಹುಟ್ಟಾನೆ. ಸುಮ್ಮನೆ ಇರಿ ನೀವು. ಹೋಗ್ಲಿ ಬಿಡು, ನಿನ್ನ ಆಸೆ ಯಾಕೆ ನಿರಾಸೆ ಆಗಬೇಕು? ಆರ್ತಿಗೊಬ್ಬ ಕೀರ್ತಿಗೊಬ್ರು, ಸರಿನಾ? ಅಲ್ಲ, ಯಾಕೆಂದರೆ ಆಮೇಲೆ 2 ಹೆಣ್ಮಕ್ಳೇ ಆದರೆ ನೀನು ಬೇಜಾರು ಮಾಡ್ಕೋಬಾರ್ದು. ಅದಕ್ಕೆ ನಾನು ಫಸ್ಟೇ ಹೇಳ್ತಾ ಇರೋದು. ನೋಡು, ಅಪ್ಪನ ಮಕ್ಕಳು ಇರಲಿ ಬಿಡು, ರಾಣಿದಿರ್ತಾರ, ಚೆನ್ನಾಗಿ ನೋಡ್ಕೊತೀನಿ. ನೀವು ಚೆನ್ನಾಗಿ ನೋಡ್ಕೊತೀರ ರೀ, ಇಲ್ಲ ಅಂತ ಹೇಳಿಲ್ಲ. ಗಂಡು ಮಗೋದ್ರೆ ನೋಡ್ಕೊಳಲ್ವಾ? ನೋಡು ಶೋಭಾ, ಸಾಮಾನ್ಯವಾಗಿ ಗಂಡು ಮಕ್ಕಳನ್ನ ಎಲ್ಲರೂ ಆಸೆ ಪಡ್ತಾರೆ. ಆದರೆ ಹೆಣ್ಮಕ್ಳೇ ಬೇಕು ಅಂತ ಯಾರೂ ಆಸೆ ಪಡಲ್ಲ. ಯಾರೋ ಕೆಲವೊಬ್ರು ಆಸೆ ಪಡ್ತಾರೆ ಅಷ್ಟೇ. ಆದರೆ ಎಲ್ಲರೂ ಮೊದಲನೇ ಮಗು ಗಂಡು ಮಗು ಆಗಬೇಕು ಅಂತಲೇ ಆಸೆ ಪಡೋದು. ಅಲ್ಲ ರೀ, ಅತ್ತೆ ಮಾವ ಅಜ್ಜಿ ಎಲ್ರಿಗೂ ಒಬ್ಬ ಮಗ ಬೇಕು ಅಂತ ಆಸೆ ಇರಲ್ವಾ? ಅದಕ್ಕೆ ಯಾಕೆ ಟೆನ್ಷನ್ ತೊಗೊತೀಯಾ? ಇನ್ನೊಂದು ಮಗು ಮಾಡ್ಕೊಂಡ್ರಾಯ್ತು ಬಿಡು, ಟೆನ್ಷನ್ ಮಾಡ್ಕೊಬಿಡ. ನೀನು ಆರಾಮಾಗಿರು. ಒಟ್ಟಲ್ಲಿ ನಿಮ್ಮ ಹಠನೇ ಸಾಧಿಸ್ಬೇಕು. ಹೌದು, ಮತ್ತೆ ದಿನ ಬೆಳಿಗ್ಗೆ ಇದು ಈ ಗೊಂಬೆ ಮುಖ ನೋಡೋದಲ್ಲದೆ 2 ಪುಟಾಣಿ ಮಹಾಲಕ್ಷ್ಮಿದಿರ ಮುಖ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಹೇಳು. ಗಂಡು ಮಗು ಇದ್ರೂ ರಾಜ್ಕುಮಾರ್ ಒಂಥರ ಇರ್ತಾನೆ ಗೊತ್ತಾ. ಏಕೆ ಬಂದು ಎದೆಗೆ ಒದಿತಾನ ಅವ್ನು? ಬೇಡಪ್ಪ. ಎಷ್ಟು ಭಯ ಇದೆ ನೋಡಿ ನಿಮಗೆ. ನಿಜವಾಗ್ಲೂ ಶೋಭಾ, ನನ್ಗೆ ಅದಕ್ಕೆ ಗಂಡು ಮಗು ಬೇಡ ಅಂತ ಹೇಳ್ತಿರೋದು. ಹೆಣ್ಮಕ್ಳಾದ್ರೆ ಒಳ್ಳೆ ಗಿಣಿ ಮರಿ ಥರ ಕಚ್ಕೊಂಡಿರ್ತಾರೆ ಅಪ್ಪನ ಹತ್ರ. ಗಂಡು ಮಕ್ಳು ಆದರೆ ಅಮ್ಮ ಅಮ್ಮ ಅಂತಲೇ ಓಡ್ತಿರ್ತಾವೆ. ಅದಕ್ಕೆ ಹೋಗ್ಲಿ ಬಿಡಿ, ನಿಮ್ಮ ಆಸೆನೇ ನೆರವೇರಲಿ. ಅಕಸ್ಮಾತ್ 2 ಹೆಣ್ಮಕ್ಳೇ ಆದರೆ ಅವ್ರಿಗೆಲ್ಲಾನು ನೀವೇ ನೋಡ್ಕೋಬೇಕು. ನೋಡ್ಕೊತೀನಿ ಬಿಡು, ನನ್ನ ಮಕ್ಳೇ ತಾನೆ. ಸುಮ್ಮನೆ ಬಾಯಿ ಮತ್ತಿಗೆ ಹೇಳೋದಲ್ಲ. ಸ್ನಾನ ಮಾಡಿಸೋದ್ರಿಂದ ಹಿಡಿದು ಅವ್ರಿಗೆ ರೆಡಿ ಮಾಡೋದ್ವರೆಗೂ, ತಿಂಡಿ ತಿನ್ನಿಸಿ ಮಲಗಿಸೋವರೆಗೂ ಎಲ್ಲ ಕೆಲಸನೂ ನಿಮ್ಮದೇ ಆಗಿರುತ್ತೆ.
ಮತ್ತೆ ನೀನೇನಕ್ಕೆ ಕೆಲ್ಸಕ್ಕೆ ನೀನು ಹೋಗ್ತೀಯಾ? ಕೆಲಸನೂ ಮಾಡಬೇಕು, ಮನೇಲಿ ಮಕ್ಕಳನ್ನು ನೋಡ್ಕೋಬೇಕು ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ, ನೋಡ್ಕೊತೀನಿ ಬಿಡು. ರೀ, ನನಗೇನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಿದೆ ರೀ. ಏನು ತಿನ್ಬೇಕು ಅನ್ನಿಸ್ತಿದೆ? ರೀ, ತುಂಬ ಸ್ಪೈಸಿ ಆಗಿರಬೇಕು, ಆ ಥರ ಏನಾದರೂ ತಿನ್ನಬೇಕು ಅಂತ ಆಸೆ ಆಗ್ತಿದೆ. ದಯವಿಟ್ಟು ಕ್ಷಮಿಸ್ಬಿಡಮ್ಮ, ನಿಜವಾಗ್ಲೂ ನಾನು ತಂದ್ಕೊಡಲ್ಲ. ಯಾಕೆ? ನಿನ್ಗೇನಾದ್ರೂ ತಲೆಯಲ್ಲಿ ಬುದ್ಧಿ ಇದೆಯಾ ಹೆಂಗೆ? ಈ ಟೈಮಲ್ಲಿ ಸ್ಪೈಸಿ ಎಲ್ಲ ತಿಂದಿದ್ದೆ ಅಂದರೆ ವಾಮಿಟ್ ಮಾಡ್ಕೊತೀಯ ಅಷ್ಟೇ. ಅಕಸ್ಮಾತ್ ಏನಾದರೂ ವಾಮಿಟ್ ಆಯಿತು ಅಂದರೆ ಇರ್ತೀಯ ನೀನು? ಹಾಂ, ಎಷ್ಟು ಖಾರ ಇರುತ್ತೆ ಅದು, ಹೊಟ್ಟೆಗೆಲ್ಲ ಉರಿಯಲ್ವಾ ಆಮೇಲೆ? ತಿನ್ನಬೇಕು ಅಂತ ಅನ್ನಿಸ್ತಿದೆ ರೀ ನನಗೆ. ಈ ಜ್ಯೂಸು ಗೀಸೆಲ್ಲ ಬೇಡ ನನಗೆ. ಅಮ್ಮ ತಾಯಿ, ಸ್ಪೈಸಿದ ಮಾತ್ರ ನೀನೇನು ತಿನ್ಬೇಡ, ನಾನೇನು ತಂದ್ಕೊಡೋದು ಇಲ್ಲ ಆಯಿತಾ? ಏನು ಬೇಕೋದು ಮನೇಲಿ ಲೈಟಾಗಿ ಅಜ್ಜಿ ಹತ್ರ ಮಾಡಿಸ್ಕೊತೀನೋ. ರೀ, ಈ ಪಥ್ಯವೆಲ್ಲ ಹೇಳೋದು ಮಗು ಆದಮೇಲೆ ರೀ, ಬಾಣಿತನದಲ್ಲಿ. ನೀವೇನ್ರಿ ಈಗಲೇ ನನಗಿದ್ದನ್ನೆಲ್ಲ ಹೇಳ್ತಿದ್ದೀರಾ? ಹೌದಾ? ಅವಾಗಲೂ ತಿನ್ನೋ ಹಾಗಿಲ್ವಾ? ನಿಜವಾಗ್ಲೂ ಅವಾಗ ಏನು ಕೊಡಲ್ಲ ನನಗೆ, ಗೊತ್ತಾ? 3 ತಿಂಗಳವರೆಗೂ. 3 ತಿಂಗಳಲ್ಲ, ವರ್ಷ ಆಗಲಿ. ನಿನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂದರೆ ಇದನ್ನೆಲ್ಲ ಅವಾಯ್ಡ್ ಮಾಡಲೇಬೇಕು. ಸ್ವಲ್ಪ ದಿನ ಬಾಯಿ ಕಟ್ಟಾಕೋ. ಯಪ್ಪ, ನೀವು ಹೀಗೆ ಹೇಳಿದ್ರೆ ಹೇಗ್ರಿ? ಸರಿ, ಏನಾಗುತ್ತೆ ಅದನ್ನು ಲೈಟಾಗಿ, ಸ್ಪೈಸಸ್ ಎಲ್ಲ ಬೇಡ. ನಾರ್ಮಲ್ ಆಗಿರೋದನ್ನೇ ತಿನ್ನಬೇಕು. ಅದು ಬಿಟ್ಟು ಬೇರೆ ಏನು ತಿಂತೀಯ ಹೇಳು? ನನಗೇನು ತಿನ್ಬೇಕು ಅನ್ನಿಸ್ತಿಲ್ಲ, ಖಾರ ಖಾರ ಇರೋದನ್ನು ತಿನ್ಬೇಕು ಅನ್ನಿಸ್ತಿದೆ. ಏನು ತಂದ್ಕೊಡೋದು? ಶೋಭಾ, ಒಂದು ಸ್ವಲ್ಪ ಉಪ್ಪಿನಕಾಯಿ ತಿನ್ಬಿಡೆ, ಎಲ್ಲ ಸರಿ ಹೋಗ್ಬಿಡುತ್ತೆ. ಚಿ, ಹೋಗ್ರಿ ನೀವು. ಸುಮ್ಮನೆ ತಮಾಷೆ ಮಾಡಿದೆ. ಹೊರಗಡೆ ಅಂತೂ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲ್ಲ, ಇನ್ನೊಂದು ವಾರ ಅಷ್ಟೇ. ಸರಿ, ಗೋಬಿ ಮಾಡೋಕ್ಕೆ ಮನೇಲಿ ಹೇಳ್ತೀನಿ ಬಿಡು. ಹೇಗೂ ಐಶು ಮನೇಲೇ ಇದ್ದಾಳೆ, ಮೊಬೈಲಲ್ಲಿ ನೋಡ್ಕೊಂಡು ಮಾಡ್ತಾರೆ. ಪರವಾಗಿಲ್ಲ ರೀ, ನನಗೆ ಮಾಡೋಕ್ಕೆ ಬರುತ್ತಲ್ವಾ? ಬೇಡಮ್ಮ ತಾಯಿ, ಅಡುಗೆ ಮನೆಗೆ ಮಾತ್ರ ನೀನು ಹೋಗಲೇಬೇಡ. ನೀನು ಅಡುಗೆ ಮನೆಗೆ ಹೋಗೋದು ಸಾಕು, ಆ ಸ್ಮೆಲ್ ಕುಡಿದ್ಬಿಟ್ಟು ವಾಮಿಟ್ ಮಾಡ್ಕೊಳ್ಳೋದು ಸಾಕು. ನನ್ನಿಂದ ಅಂತೂ ಸುಧಾರ್ಸೋಕ್ಕಾಗಲ್ಲ ನಿನ್ನನ್ನು. ಆರಾಮಾಗಿ ಇಲ್ಲೇ ಕುತ್ಕೋ, ರೆಸ್ಟ್ ಮಾಡು. ಹೇಗೆ ಬರುತ್ತೋ ಹಾಗೆ ಮಾಡ್ತಾಳೆ ಬಿಡು ಐಶುನೇ. ಯೂಟ್ಯೂಬಲ್ಲಿ ನೋಡಿಕೊಂಡು ಸ್ವಲ್ಪ ನಾನು ಹೆಲ್ಪ್ ಮಾಡ್ತೀನಿ. ಸರಿ ರೀ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದಾರೆ? ಅದು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಮೊನ್ನೆ ವೀಡಿಯೋಸ್ ಬಂದಿಲ್ಲ, ಪ್ರಾಬ್ಲಮ್ ಇಷ್ಟೇ. ಮೊನ್ನೆ ನಾದನೇ ಊರಲ್ಲಿ ಜಾತ್ರೆ ಇತ್ತು, ಬೆಳಗ್ಗೆನೇ ಹೋಗಬೇಕಾಗಿತ್ತು. ಬಂದಿದ್ದು ತುಂಬ ತಡ ಆಗೋಯ್ತು ಮನೆಗೆ, ಹಾಗಾಗಿ ವಿಡಿಯೋ ಹಾಕೋಕ್ಕಾಗಲಿಲ್ಲ. ನೆನ್ನೆ ನೋಡಿದ್ರೆ ಫುಲ್ಲು ಆ್ಯಪ್ ಓಪನ್ ಆಗಲಿಲ್ಲ ಸ್ನೇಹಿತರೆ, ಸರ್ವರ್ ಪ್ರಾಬ್ಲಮ್ ಇತ್ತು. ಇದು ಒಂದ್ಸರಿ ಆ ಥರ ಕೈ ಕೊಡ್ತು ಅಂದರೆ 24 ಅವರು ಟೈಮಿಂಗ್ಸ್ ತಗೊಳುತ್ತೆ ಇದು ಆ್ಯಪು. ಹಾಗಾಗಿ ನೆನ್ನೆ ವಿಡಿಯೋ ಬರಲಿಲ್ಲ. ಇವತ್ತು ವಿಡಿಯೋ ಮಾಡೋಣ ಅಂತ, ಬೇಗ ಅಪ್ಲೋಡ್ ಮಾಡೋಣ ಅಂತ ತುಂಬ ಟೈಮ್ ಫ್ರೀ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಮಳೆ, ಆಮೇಲೆ ನಾವು ಮನೆ ಬೇರೆ ಕಟ್ಟಿಸ್ತಾ ಇದ್ದೀವಿ ಸ್ನೇಹಿತರೆ. ಬೋರ್ ಕೊರಿತಾ ಇದೆ ಇವತ್ತು ನೀರಿಂದು, ಅದು ಸಿಕ್ಕಾಪಟ್ಟೆ ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸು ಆಯಿತಾ. ಹಾಗಾಗಿ ವಾಯ್ಸ್ ಕೂಡ ಕೊಡೋಕ್ಕಾಗಲಿಲ್ಲ. ಈಗ ನೈಟ್ ಕೂತ್ಕೊಂಡು ಎಡಿಟ್ ಮಾಡ್ತಾ ಇದ್ದೀನಿ ವಿಡಿಯೋನ. ಈ ವಿಡಿಯೋ ಎಷ್ಟೊತ್ತಿಗೆ ಬರುತ್ತೆ ಗೊತ್ತಿಲ್ಲ. ಹಾಗೆ ನಾಳೆ ಒಂದು ಒಳ್ಳೆ ವಿಡಿಯೋ ಬರ್ತಾ ಇದೆ ಸ್ನೇಹಿತರೆ. ಅಂದರೆ ಶೋಭಾ ಮನೇಲಿ, ಜೈ ಮನೇಲೇ ಐಶು ಮತ್ತು ಮಧು ಮದುವೆ ಡಿಸ್ಕಷನ್ ನಡೆಯುತ್ತೆ. ಅದು ಯಾವ ಥರ ಇರುತ್ತೆ ಸ್ಟೋರಿ ಅನ್ನೋದನ್ನು ಕಮೆಂಟ್ ಮಾಡಿವ್ರಂತೆ, ಓಕೆನಾ? ತುಂಬ ಚೆನ್ನಾಗಿರುತ್ತೆ. ನಾಳೆ ಸ್ಟೋರಿ ಅಂತೂ ಮಿಸ್ ಮಾಡಲ್ಲ. ಏನೇ ಟೆನ್ಷನ್ ಇರಲಿ, ಏನೇ ಇರಲಿ, ನಾಳೆ ವಿಡಿಯೋ ಅಂತೂ ಹಾಕ್ತೀನಿ. ಮನೆ ಕಟ್ತಾ ಇರೋದ್ರಿಂದ ಸ್ವಲ್ಪ ವೀಡಿಯೋಸ್ಗಳು ಏರುಪೇರು ಆಗ್ತಾ ಇರುತ್ತೆ. ಒಂದಿನ ಬಿಟ್ಟು ಒಂದಿನ ಬಂದರೂ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ತುಂಬ ಕೆಲಸಗಳಿರುತ್ತೆ, ನಿಮಗೆ ಗೊತ್ತಲ್ವಾ? ಹಾಗಾಗಿ ಬೇಜಾರು ಮಾಡ್ಕೊಬೇಡಿ. ಸ್ವಲ್ಪ ದಿನ ಅಷ್ಟೇ ಫ್ರೀ ಇದ್ದರೆ ನಾನೇ ಕಂಟಿನ್ಯೂಸ್ ಆಗಿ ಆಗ್ತಾ ಇರ್ತೀನಲ್ವಾ. ಏನಾದರೂ ಬ್ಯುಸಿ ಇದ್ದರೆ ಮಾತ್ರನೇ ನಾನು ವೀಡಿಯೋಸ್ಗಳು ಹಾಕಲ್ಲ, ಬೇಕಂತ ಮಾತ್ರ ನಾನು ಸ್ಟಾಪ್ ಮಾಡಲ್ಲ. ಬ್ಯುಸಿ ಇದ್ದರೆ ಮಾತ್ರನೇ ವೀಡಿಯೋಸ್ ಬರೋಲ್ಲ ಸ್ನೇಹಿತರೆ, ಕಾರಣ ಇಲ್ಲದೇ ನಾನು ವೀಡಿಯೋ ಸ್ಟಾಪ್ ಮಾಡೋಕ್ಕಾಗಲ್ಲ. ಸೊ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಡೈಲಿ ವಿಡಿಯೋ ಹಾಕಲ್ಲ ಅಂತ. ಸೊ ಮನೇಲಿ ಕೂಡ ನಾನು ಒಬ್ಬಳೇ ಇರೋದು, ಎಲ್ಲ ಕೆಲಸನೂ ನಾನೇ ಮೇಂಟೈನ್ ಮಾಡಬೇಕು. ಅಡುಗೆಯಿಂದ ಹಿಡಿದು ಮನೆ ಎಲ್ಲ ಕೆಲಸನೂ, ಮಗು ಇದೆ, ಅತ್ತೆ ಮಾವ, ಹಸ್ಬೆಂಡು ಎಲ್ಲರೂ ಇದ್ದಾರೆ. ಸೊ ಹಾಗಾಗಿ ಮನೆ ಕೆಲಸ ಎಲ್ಲನೂ ಮೇಂಟೈನ್ ಮಾಡಿಕೊಂಡು, ಹೊರಗಡೆ ಕೆಲಸದವ್ರು ಬಂದರೆ ಅವ್ರಿಗೂ ಟೀ ಕಾಫಿ ಅಡುಗೆ ಎಲ್ಲನೂ ಮೇಂಟೈನ್ ಮಾಡಬೇಕು ಸ್ನೇಹಿತರೆ. ಅದ್ರ ಜೊತೆಗೆ 7-8 ಅವರ್ ಕೂತ್ಕೊಂಡು ಎಡಿಟ್ ಮಾಡಬೇಕು, ಅದಕ್ಕೂ ಕೂಡ ಟೈಮ್ ಬೇಕಲ್ವಾ? ಹಾಗಾಗಿ ಸ್ವಲ್ಪ 2 ದಿವಸಕ್ಕೆ ಒಂದು ಆದರೂ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಸಪೋರ್ಟ್ ಮಾಡಿ. ವೀಡಿಯೋ ಅಂತೂ ಸ್ಟಾಪ್ ಆಗೋಲ್ಲ, ಆದಷ್ಟು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ. ಓಕೆ, ಇನ್ನೇನಿಲ್ಲ ಸ್ನೇಹಿತರೆ, ಇಷ್ಟೇ ಹೇಳಬೇಕಾಗಿತ್ತು. ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವ ಥರ ಸ್ಟೋರಿ ಹೋಗ್ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಆದಷ್ಟು ಒಳ್ಳೆ ಕಂಟೆಂಟ್ ಕೊಡ್ತೀನಿ, ಓಕೆನಾ? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೈ ಪಾಯಿಂಟ್ ಕೊಡಿ ಸ್ನೇಹಿತರೆ, ಹೈ ಪಾಯಿಂಟ್ ಕೊಡಿ, ಲೈಕ್ ಮಾಡಿ. ಹಾಗೆ ಎಲ್ರಿಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನಾಳೆ ಒಳ್ಳೆ ವಿಡಿಯೋವೊಂದಿಗೆ ಮತ್ತೆ ಸಿಗ್ತೀನಿ. ಎಲ್ರಿಗೂ ಶುಭರಾತ್ರಿ.